ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ರಿವ್ಯೂ ಮಾಡೋದಕ್ಕೂ ಮೊದಲು ದರ್ಶನ್ ಅವರು ಯಾವ ರೀತಿಯ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಈಗ ಫೇಸ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಆಲ್ಮೋಸ್ಟ್ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾದಾಗಲಿಂದ ಸಾಕಷ್ಟು ಅಡೆತಡೆಗಳಿತ್ತು. ಆದರೂ ಕೂಡ ಪ್ರೊಡಕ್ಷನ್ನವರಿಗೆ ತೊಂದರೆ ಆಗದಿರೋ ರೀತಿ, ತಮ್ಮ ಜೊತೆಗೆ ವರ್ಕ್ ಮಾಡಿರುವಂತಹ ಆರ್ಟಿಸ್ಟ್ಗಳಿಗೆ ತೊಂದರೆ ಆಗದಿರೋ ರೀತಿ, ನಿರ್ದೇಶಕರಿಗೆ ತೊಂದರೆ ಆಗದಿರೋ ರೀತಿ ತಮ್ಮ ಮೈಂಡ್ ಸ್ಟೇಟನ್ನು ತುಂಬ ಸ್ಟೆಬಿಲೈಸ್ ಮಾಡಿಕೊಂಡು ಈ ಒಂದು ಸಿನಿಮಾ ಕಂಪ್ಲೀಟ್ ಆಗೋದ್ರ ಕಡೆಗೆ ಅವರು ಕಂಪ್ಲೀಟ್ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿಯೇ ಡೆವಿಲ್ ಸಿನಿಮಾ ಈಗ ಡಿಸೆಂಬರ್ 11ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕಮಿಟ್ಮೆಂಟಿಂದ, ಕನ್ವಿಕ್ಷನಿಂದ ಕೆಲಸ ಮಾಡಿರುವಂತಹ ದರ್ಶನ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು. ಇನ್ನು ಟ್ರೈಲರ್ ರಿವ್ಯೂ ಅಂತ ಹೇಳೋದಾದರೆ, ನಿಜಕ್ಕೂ ತುಂಬ ಸ್ಟೈಲಿಶ್ ಆಗಿ ಈ ಒಂದು ಟ್ರೈಲರ್ನ ಕಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಪ್ರಕಾಶ್ ವೀರ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿದರು 2018ರಲ್ಲಿ ಈ ಸಿನಿಮಾದ ಕಥೆನ ನಾನು ಬರ್ಕೊಂಡಿದ್ದೆ ಅಂತ. ಬಟ್ ಈಗೇನು ಅಪ್ಡೇಟೆಡ್ ಆಡಿಯನ್ಸ್ ಆಫ್ಟರ್ OTT ಇಂಟರ್ವೆನ್ಷನ್ ಮತ್ತು ಸಾಕಷ್ಟು ಎಕ್ಸ್ಪೋಜರ್ಗೆಲ್ಲ ಒಳಗಾಗಿದ್ದಾರೋ, ಸೊ ಆ ಎಲ್ಲ ಅಪ್ಡೇಟೆಡ್ ಆಡಿಯನ್ಸ್ಗಳಿಗೆ ಆ್ಯಪ್ಟ್ ಆಗುವಂತಹ ಸ್ಕ್ರೀನ್ ಪ್ಲೇ ಮತ್ತು ಕೆಲವೊಂದಷ್ಟು ಚೇಂಜಸ್ನ ಮಾಡ್ಕೊಂಡಿದ್ದೀವಿ ಅಂತ ನಾನು ಪ್ರಶ್ನೆ ಕೇಳಿದಾಗಲೇ ಉತ್ತರ ಕೊಟ್ಟಿದ್ದರು. ಸೊ 2018ರಲ್ಲಿ ಮಾಡ್ಕೊಂಡಿದ್ದ ಕಥೆ ಅಂತಂದರೆ ಸುಮಾರು 7 ವರ್ಷದ ಹಿಂದಿನ ಕಥೆ ಇದು. ಸೊ ಸ್ಕ್ರೀನ್ ಪ್ಲೇ ವೈಸ್ ಏನು ಹೊಸದಿರುತ್ತೆ, ಏನು ಬೆಟರ್ ಇರುತ್ತೆ ಅನ್ನುವಂತಹ ಕುತೂಹಲ ಅಷ್ಟೇ ನನ್ನಲ್ಲಿ ಉಳಿದಿದೆ. ಟ್ರೈಲರ್ನ ನೀವೆಲ್ಲರೂ ನೋಡಿರ್ತೀರ. ದರ್ಶನ್ ಅವರು ತುಂಬ ಸ್ಟೈಲಿಶಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ದರ್ಶನ್ ಅವರು ಡೆವಿಲ್ ಮತ್ತು ಧನುಷ್ ಅನ್ನುವಂತಹ 2 ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಟ್ರೈಲರ್ ನೋಡುವಾಗಲೇ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ದ ಮೇಜರ್ ಪ್ಲಸ್ ಆಫ್ ದಿಸ್ ಟ್ರೈಲರ್ ಈಸ್ ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ನಿಜವಾಗ್ಲೂ ಹಿ ಹ್ಯಾಸ್ ಅಪ್ಲಿಫ್ಟೆಡ್ ಎವ್ರಿ ಶಾರ್ಟ್, ಎವ್ರಿ ಸೀನ್ ಅಂತಲೇ ಹೇಳ್ಬೋದು ಟ್ರೈಲರಲ್ಲಿ. ಅಫ್ಕೋರ್ಸ್ ಒಂದು ಇಂಟೆನ್ಸ್ ಪೊಲಿಟಿಕಲ್ ಥ್ರಿಲ್ಲರ್ ಇದಾಗಿರುತ್ತೆ ಅಂತ ಟ್ರೈಲರ್ ನೋಡುವಾಗ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಮಹೇಶ್ ಮಂಜ್ರೇಕರ್ ಅವರು, ಅಚ್ಯುತ್ ಕುಮಾರ್ ಅವರು, ರಚನಾ ರೈ ಅವರು, ಜೊತೆಗೆ ರೋಜರ್ ನಾರಾಯಣ್ ಅವರು, ವಿನಯ್ ಗೌಡ ಅವರು, ಚಂದು ಗೌಡ ಅವರು, ಈ ರೀತಿ ಸಾಕಷ್ಟು ದೊಡ್ಡ ಕಾಸ್ಟ್ ಆ್ಯಂಡ್ ಕ್ರೂ ಈ ಸಿನಿಮಾದಲ್ಲಿದೆ. ಸರ್ಪ್ರೈಸಿಂಗ್ಲಿ ರೋಜರ್ ನಾರಾಯಣ್ ಕಾಸ್ಟಿಂಗ್ ನನಗೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಸಿನಿಮಾದಲ್ಲಿ ರೋಜರ್ ನಾರಾಯಣ್ ಆ್ಯಕ್ಟ್ ಮಾಡಿದರು. ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ಸೊ ಮೇಲ್ನೋಟಕ್ಕೆ ಒಂದು ಇಂಟೆನ್ಸ್ ಪೊಲಿಟಿಕಲ್ ಥ್ರಿಲ್ಲರ್, ಪೊಲಿಟಿಕಲ್ ಡ್ರಾಮಾ ಅಂತ ಇದು ಅನ್ನಿಸ್ತಾ ಇದೆ, ವಿತ್ ಡ್ಯುಯಲ್ ಶೇಡ್ಸ್ ಆಫ್ ನಮ್ಮ ದರ್ಶನ್ ಅವರು. ನೋಡಬೇಕು ಯಾವ ರೀತಿ ಎಲ್ಲ ಆ್ಯಕ್ಚುಲಿ ಎಂಟರ್ಟೈನ್ ಮಾಡ್ತಾರೆ ಅಂತ. ಜೊತೆಗೆ ಇಲ್ಲಿ ನೀವು ನೋಡಿರ್ಬೋದು ಗಿಲ್ಲಿ ನಟ ಅವ್ರದ್ದು ಎಂಟ್ರಿ ಕೂಡ, ಈ ಸೀನ್ ಕೂಡ ಈ ಟ್ರೈಲರಲ್ಲಿ ಬರುತ್ತೆ. ಆ ಕಡೆ ಯಾಕೆಂದರೆ ದರ್ಶನ್ ಅವ್ರನ್ನ ಬೇರೆ ಬೇರೆ ಆಯಾಮದಲ್ಲಿ ತೋರಿಸುವಂತಹ ಪ್ರಯತ್ನ, ಕಾಮಿಡಿಗೆ ಕಾಮಿಡಿ ಮಾಡ್ತಾ ಇದ್ದಾರೆ, ಈ ಕಡೆ ಮಾಸ್ ಡೈಲಾಗ್ ಹೊಡಿತಾ ಇದ್ದಾರೆ. ಫೈಟ್ಸ್ ಬೇಕು ಅಂತಂದರೆ ಫೈಟ್ಸ್ ಇದೆ, ಅದು ವೆರಿ ಇಂಟೆನ್ಸ್ ಆ್ಯಂಡ್ ದರ್ಶನ್ ಅವ್ರಿಗೆ ಆ್ಯಪ್ಟ್ ಆಗಿರುವಂತಹ ಫೈಟ್ಸು ಮತ್ತು ಅವರ ಮ್ಯಾನರಿಸಮ್ನ ಅಪ್ಲಿಫ್ಟ್ ಮಾಡುವಂತಹ ಫೈಟ್ಸು, ಸೀಕ್ವೆನ್ಸಸ್ಸು, ಸೀನ್ಸ್ ಎಲ್ಲ ಕೂಡ ಪ್ರಕಾಶ್ ವೀರ್ ಅವರು ಒಂದು ರೀತಿ ಪ್ಯಾಕೇಜ್ ಥರ ಈ ಸಿನಿಮಾದಲ್ಲಿ ತುಂಬಿಸಿರ್ತಾರೆ ಅನ್ನೋದು ಟ್ರೈಲರ್ ನೋಡಿದಾಗ ನನಗೆ ಅನ್ನಿಸ್ತು. ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಡೈಲಾಗ್ಸ್ ವಿಚಾರಕ್ಕಿಂತ ಬರೋದಾದರೆ, ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಅವಲಕ್ಕಿ ಪವಲಕ್ಕಿ ಕಾಂಚನ ಮಿಣ ಅಂತ ದರ್ಶನ್ ಅವರು ಹೇಳುವಂತಹ ಡೈಲಾಗ್ ಆಗಿರ್ಬೋದು. ಜೊತೆಗೆ ಲುಕ್ಕಲ್ಲಿ ಹೀರೋನೇ ಆದರೆ ಕಿಕ್ಕಲ್ಲಿದ್ದರೆ ಫುಲ್ ಆನ್ ಟೆರರ್ ಅಂತ ಚಂದುಗೌಡ ಅವರು ಹೇಳುವಂತಹ ಡೈಲಾಗ್ ಆಗಿರ್ಬೋದು. ಮತ್ತು ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಫ್ರಮ್ ಸೇಮ್ ಫಾದರ್ ಅಂತ ಹೇಳೋ ಡೈಲಾಗು. ಖೇಲ್ ಖತಮ್ ನಾಟಕ ಬಂದು ಎಲ್ಲಿ ಹೋದರೂ ಬರ್ತೀರಾ, ಏನೋ ನಿಮ್ಮ ಪ್ರಾಬ್ಲಮ್ಮು, ಈ ರೀತಿ ಒಂದು ಟಾಂಗ್ ಕೊಡೋ ಡೈಲಾಗ್ ಬೇರೆ ಇದೆ. ಸೊ ಎಲ್ಲ ಖುಷಿ ಕೊಡ್ತು. ಆ್ಯಕ್ಚುಲಿ ಒಂದು ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂತಹ ಒಂದು ಸಿನಿಮಾ ಇದಾಗಿರುತ್ತೆ ಅಂತ ಖಂಡಿತವಾಗ್ಲೂ ನನಗೆ ಅನ್ನಿಸ್ತಾ ಇದೆ. ದರ್ಶನ್ ಅವರು ಯಾಕೆಂದರೆ ಮಾಸಾಗಿ ಯಾವ ರೀತಿ ಕಾಣಿಸ್ಕೊಳ್ತಾರೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಜೊತೆಗೆ ಒಂದು ಫೈನಲ್ ಟಚ್ ಥರ ಸೂರ್ಯಂಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಒಂದು ಡೈಲಾಗ್ ಏನಿತ್ತಲ್ಲ, ಅದರ ಪ್ರಕಾರನೇ ಡಿಸೆಂಬರ್ 11ನೇ ತಾರೀಕು ದರ್ಶನ್ ಅವರು ಸಿನಿಮಾ ಮಂದಿರಗಳಲ್ಲಿ ತೆರೆ ಮೇಲೆ ರಾರಾಜಿಸಲಿಕ್ಕೆ ಸಜ್ಜಾಗಿದ್ದಾರೆ. ಸೊ ಫ್ಯಾನ್ಸಿಗಂತೂ ಈ ಸಿನಿಮಾ ಹಬ್ಬ ಆಗಿರುತ್ತೆ ಅಂತ ಟ್ರೈಲರ್ ನೋಡುವಾಗ ಅನ್ನಿಸ್ತಾ ಇದೆ. ಬಟ್ ಕಂಟೆಂಟ್ ವೈಸ್, ಕಾನ್ಸೆಪ್ಟ್ ವೈಸ್ ನಮ್ಮನ್ನು ಎಷ್ಟರ ಮಟ್ಟಿಗೆ ಹಿಡಿದಿಡುತ್ತೆ ಈ ಸಿನಿಮಾ ಅನ್ನೋದ್ರ ಬಗ್ಗೆ ನನಗಂತೂ ಸಿಕ್ಕಾಬಟ್ಟೆ ಕುತೂಹಲ ಇದೆ. ಟೆಕ್ನಿಕಲಿ ವೆಲ್ ಮೇಡ್ ಸಿನಿಮಾ ಇದಾಗಿರುತ್ತೆ. ಜೊತೆಗೆ ಪ್ರಕಾಶ್ ವೀರ್ ಅವರು ಇಲ್ಲಿ ತನಕ ಆಲ್ಮೋಸ್ಟ್ ಯಾಕೆಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಅಂದರೆ ಎಲ್ಲ ಕುಟುಂಬ ಸಮೇತ ಕುತ್ಕೊಂಡು ನೋಡಬಹುದಾದಂತಹ ಸಿನಿಮಾಗಳನ್ನು ಜಾಸ್ತಿ ಮಾಡಿದವರು. ಸೊ ಅವರಿಗೊಂದು ಆಸೆ ಇತ್ತಂತೆ ದರ್ಶನ್ ಅವ್ರಿಗೆ, ಆಫ್ಟರ್ ತಾರಕ್ ದರ್ಶನ್ನ ಮಾಸ್ ಇಮೇಜ್ಗೆ ತಕ್ಕುದಾದಂತಹ ಒಂದು ಸಿನಿಮಾ ಮಾಡಬೇಕು ಅಂತ. ಬಿಕಾಸ್ ತಾರಕ್ ಮಾಡಿದ ಆ್ಯಕ್ಚುಲಿ ಅಪಾನ್ ದರ್ಶನ್ಸ್ ಒಂದು ಇಂಟ್ರೆಸ್ಟಿಂದ. ದರ್ಶನ್ ಅವ್ರು ಹೇಳಿದ್ರಂತೆ, ನೋಡಪ್ಪ ನೀನು ಕ್ಲಾಸ್ ಸಿನಿಮಾಗಳನ್ನು ಮಾಡ್ತೀಯ, ನನಗೊಂದು ಕ್ಲಾಸ್ ಸಿನಿಮಾ ಮಾಡಿಬಿಡು ಅಂತ ಹೇಳಿದಾಗ ತಾರಕ್ ಮಾಡಿದ ಆ್ಯಕ್ಚುಲಿ ಪ್ರಕಾಶ್ ಅವರು. ಬಟ್ ಪ್ರಕಾಶ್ ಅವರ ಆಸೆಯನ್ನು ಪೂರೈಸಲಿಕ್ಕೆ
ಪ್ರಕಾಶ್ ಅವರ ತಲೆಯಲ್ಲಿ ದರ್ಶನ್ನ ಮಾಸ್ ಇಮೇಜ್ಗೆ ತಕ್ಕ ಹಾಗೆ ಒಂದು ಸ್ಕ್ರಿಪ್ಟ್ ರೆಡಿ ಇತ್ತು. ಆ ಸ್ಕ್ರಿಪ್ಟೇ ಈ ಡೆವಿಲ್ ಸ್ಕ್ರಿಪ್ಟು. ಸೊ ಪ್ರಕಾಶ್ ಅವರ ತಲೆ ಪ್ರಕಾರ, ಪ್ರಕಾಶ್ ಅವರ ಒಂದು ಇಂಟೆನ್ಷನ್ ಪ್ರಕಾರ ದರ್ಶನ್ ಎಷ್ಟರ ಮಟ್ಟಿಗೆ ಮಾಸ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಪ್ರಕಾಶ್ ವೀರ್ ಅವರ ಸಿನಿಮಾಗಳಲ್ಲಿ ಇರುವಂತಹ ಕಂಟೆಂಟ್, ಗಟ್ಟಿಯಾದಂತಹ ಸ್ಕ್ರೀನ್ ಪ್ಲೇ, ನರೇಷನ್ ಅದೆಲ್ಲವೂ ಕೂಡ ಇರುತ್ತಾ ಅನ್ನುವಂತಹ ಕುತೂಹಲಕ್ಕೆ ಡಿಸೆಂಬರ್ 11ನೇ ತಾರೀಕು ಅಂದರೆ ಉತ್ತರ ಸಿಗುತ್ತೆ. ನಿಮಗೆ ಈ ಟ್ರೈಲರ್ ನೋಡಿದಾಗ ಏನನ್ನಿಸ್ತು? ಜೊತೆಗೆ ನಮ್ಮ ಗಿಲ್ಲಿ ಡೈಲಾಗು PC ಸಿಕ್ಕಾಬಟ್ಟೆ AC ಆನ್ ಮಾಡಮ್ಮ, ಸಿಕ್ಕಾಬಟ್ಟೆ ಲಾಟ್ ಆಫ್ ಸೆಕೆ ಅಂತ ಹೇಳಿದಾಗಿರ್ಬೋದು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಗಿಲ್ಲಿ ಗೊತ್ತಲ್ಲ, ಎಲ್ಲಿ ಹೋದರೂ ಅವರು ತಮ್ಮ ತನವನ್ನು ಬಿಟ್ಕೊಡೋದಿಲ್ಲ. ಪಾತ್ರದಲ್ಲೂ ಹಾಗೆ ಇದ್ದಾರೆ. ಒಂದು ರೀತಿ ಡೆವಿಲ್ ಟ್ರೈಲರಲ್ಲಿ ಅದು ಎಸ್ಪೆಷಲಿ ದರ್ಶನ್ ಅವ್ರದ್ದು ಫೈಟ್ ಮಾಡುವಂತಹ ಶಾರ್ಟ್ ಆದಮೇಲೆ ಗಿಲ್ಲಿ ಅವ್ರ ಡೈಲಾಗ್ ಬಂದಿದ್ದು ಒಂಥರ ಕಿಕ್ ಕೊಡ್ತು. ನಿಮಗೂ ಕೂಡ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓವರಾಲ್ ಆಗಿ ಕ್ಯಾರೆಕ್ಟರೈಸೇಷನ್ ವೈಸ್ ತುಂಬ ಅಂದರೆ ವೇರಿಯೇಷನ್ಸ್ ತರೋದಕ್ಕೆ ಟ್ರೈ ಮಾಡಿದ್ದಾರೆ ದರ್ಶನ್ ಅವರ ಕ್ಯಾರೆಕ್ಟ್ರಲ್ಲಿ. ಎಸ್ಪೆಷಲಿ ಹೇರ್ ಸ್ಟೈಲ್ ನೀವು ಚೆಕ್ ಮಾಡಿರ್ಬೋದು. ಧನುಷ್ ಅವರಿಗೆ ನಾರ್ಮಲ್ ಹೇರ್ ಸ್ಟೈಲೇ ಇದೆ ಅನಿಸುತ್ತೆ. ಧನುಷ್ ಪಾತ್ರ ಏನು ಪ್ಲೇ ಮಾಡ್ತಿದ್ದಾರೆ ನಾರ್ಮಲ್ ಹೇರ್ ಸ್ಟೈಲೇ ಇರುತ್ತೆ. ಡೆವಿಲ್ ಪಾತ್ರ ಬಂದಾಗ ಅದಕ್ಕೆ ಟೋಫನ್ ಹಾಕಿದ್ದಾರೆ, ಅದು ಇಟ್ ಈಸ್ ವೆರಿ ಎವಿಡೆಂಟ್. ಬಟ್ ಎರಡೂ ಪಾತ್ರಕ್ಕೆ ಯಾವ ರೀತಿ ಅಂದರೆ ಅವರು ವೇರಿಯೇಷನ್ನ ತಂದಿದ್ದಾರೆ. ಓವರಾಲ್ ನಮ್ಮನ್ನು ಹೇಗೆ ಕ್ಯಾಪ್ಟಿವೇಟಿಂಗ್ ಆಗಿ ಈ ಸಿನಿಮಾ ನಮ್ಮನ್ನು ಎಂಗೇಜ್ ಮಾಡುತ್ತೆ, ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದರೆ ಡಿಸೆಂಬರ್ 11ರ ತನಕ ವೆಯ್ಟ್ ಮಾಡಬೇಕು. ಅಫ್ಕೋರ್ಸ್ ದರ್ಶನ್ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಟ್ರೈಲರಲ್ಲಿ. ತುಂಬ ಕ್ಲಾಸ್ ಆಗಿ ಪ್ಲಸ್ ವಿತ್ ಮಾಸ್ ಟಚ್ ಅವರನ್ನು ತೋರಿಸಲಾಗಿದೆ. ರಚನಾ ರೈ ಅವರ ಪಾತ್ರ ಏನು ಅಂತ ಇನ್ನೂ ಕೂಡ ಆ್ಯಕ್ಚುಲಿ ರಿವೀಲ್ ಮಾಡಿಲ್ಲ ಈ ಒಂದು ಸಿನಿಮಾದಲ್ಲಿ. ಜೊತೆ ಸೋನಿಯಾ ಪೊನ್ನಮ್ಮ ಅವರೆಲ್ಲರೂ ಕಾಣಿಸ್ಕೊಂಡಿದ್ದಾರೆ. ನೋಡೋಣ, ಜಾಸ್ತಿ ಕಥೆ ಬಿಟ್ಕೊಟ್ಟಿಲ್ಲ, ಒಂದು ಪೊಲಿಟಿಕಲ್ ಡ್ರಾಮಾ ಅನ್ನೋ ಥರ ಪಿಕ್ಚರ್ ಕೊಟ್ಟಿದ್ದಾರೆ. ನಿಮಗೂ ಡೆವಿಲ್ ಟ್ರೈಲರ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.